ಕರ್ನಾಟಕದಾದ್ಯಂತ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದ್ದು, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಚುರುಕುಗೊಂಡಿದೆ. ಬೆಟಗೇರಿ ಭಾಗದಲ್ಲಿ ಬಿಜೆಪಿ ಶಹರ ಘಟಕದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ವಾತಿ ಅಕ್ಕಿ ಮುಂದಾಳತ್ವದಲ್ಲಿ ಎಸ್ಐಆರ್ ಫಾರ್ಮ್ ಹಂಚಿಕೆ ಕಾರ್ಯ ಭರದಿಂದ ಸಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು, ಆ ಮೂಲಕ ಪ್ರಜಾಪ್ರಭುತ್ವ ಉಳಿಸೋಣ ಅಂತ ಸ್ವಾತಿ ಅಕ್ಕಿ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಭಾರತ ಚುನಾವಣಾ ಆಯೋಗ ಗಣತಿ ನಮ್ಮ ಅಂತಂದ್ರೆ ಈಗ ಬೇಲೋದು ಎಲ್ಲ ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಕೂಡ ಇದು ಬೇಲೋ ಅಂತೇಳಿ ಮತದಾರರ ಹಕ್ಕನ್ನ ಉಳಿಸ್ಕೊಳಕ್ ಅವರು ಒಂದು ಬೇಲೋ ಅಂತ ಒಂದು ಫಾರ್ಮ್ ಬಂದಿದೆ. ಆ ಫಾರ್ಮ್ ಅನ್ನ ನಾವು ಮತದಾರರ ಬೇಲೋದವ್ರ ಜೊತೆ ಸೇರಿ ನಾವು ಪಕ್ಷದ ಬೇಲುಟು ಅಂತ ಹೇಳಿ ಎಲ್ಲರೂ ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, ಅವರು ಗೌರ್ಮೆಂಟ್ನವ್ರ ಜೊತೆ ಸೇರಿ ಮನೆ ಮನೆಗೆ ಸಂಪರ್ಕ ಮಾಡಿ ಈ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ಕೊಡೋದಕ್ಕೆ, ಅವರ ಮತದಾರ ಹಕ್ಕನ್ನ ಉಳಿಸಿಕೊಳ್ಳೋದಕ್ಕೆ, ಮತ್ತು ಅವರು ಎರಡು ಕಡೆ ವೋಟ್ ಮಾಡ್ತಿರ್ತಾರೆ. ಒಂದು ಇಲ್ಲಿ ಎಲ್ಲಿ ಅವರು ವಾಸವಾಗಿರ್ತಾರೋ ಅಲ್ಲಿ, ಮತ್ತೆ ದುಡಿಯಾಕಂತಂದು ಹೇಳಿ ಬೇರೆ ಜಿಲ್ಲೆಗಾಯ್ತು, ಬೇರೆ ರಾಜ್ಯಕ್ಕಾಯ್ತು, ಅಲ್ಲಿ ಹೋಗಿ ದುಡಿಮೆಗಾಗಿ ತಮ್ಮ ಇದಕ್ಕ ಹೋಗಿ ಅಲ್ಲಿನೂ ಮತದಾನವನ್ನ ಹಕ್ಕನ್ನ ಅಲ್ಲಿನೂ ಒಂದು ವೋಟರ್ ಐಡಿಗಳನ್ನ ಮಾಡಿಸ್ಕೊಂಡಿರ್ತಾರ. ಹಾಗಾಗಿ ಎರಡು ಕಡೆ ಮತದಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಜನತೆ ಇಲ್ಲೇ ಉಳಿದುಕೊಳ್ಳಬೇಕಂತೆ, ಮತದಾರರ ಹಕ್ಕನ್ನ ನೀವು ಇಲ್ಲೇ ಮಾಡ್ಕೋಬೇಕಂತ ಒಂದು ನೇಮಕ ಮಾಡಿದ್ದಾರೆ. ಹಾಗಾಗಿ ಇದು ಮತದಾರ ಹಕ್ಕ ಪಟ್ಟಿ ಇಲ್ಲಿದೆ. ಇದರಲ್ಲಿ 2002ರಲ್ಲಿ ಮತದಾನ ಮಾಡಿದಂತ ಯಾರ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಈ ಕಡೆ ಮಾಡ್ಬೇಕು. ಫೋಟೋ ಇದೆಯಲ್ಲ, ಈ ಫೋಟೋದಿಂದ ಕೆಳಗಡೆ ಬರುವಂತ 2002 ಆದ್ಮೇಲೆ ಏನು ನಾವು ವೋಟಿಂಗ್ ಮಾಡ್ತೀವಲ್ಲ, ಅವ್ರು ಇಲ್ಲಿ ಅವರ ತಂದೆಯವರ ವಿಳಾಸ ಬರಿಬೇಕು, ಅದರ ಕೆಳಗೆ ತಮ್ಮ ವಿಳಾಸವನ್ನ ಬರಿಬೇಕು. ಆ ತರ ಇದು ಬೇಲು ಫಾರ್ಮ್ ಅನ್ನ ಎಲ್ಲರಿಗೂ ಕೊಡು ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೆಲ್ಲ ಮನೆ ಮನೆಗೆ ಹೋಗಿ ಈಗಾಗ್ಲೇ ನಾವು ಎಷ್ಟು ಫಾರ್ಮ್ ಅನ್ನ ತಲುಪಿಸಿದೀವಿ ಅಂದ್ರೆ, ಮನೆ ಮನೆಗೆ 1200ಕ್ಕೂ ಹೆಚ್ಚು ನಾವು ಫಾರ್ಮ್ ಅನ್ನ ಒಂದು ಬೂತಿನಲ್ಲಿ ನಾವು ತಲುಪಿಸಿದ್ದೇವೆ. 47ನೇ ಬೂತ್, ವಾರ್ಡ್ ನಂಬರ್ 9ರಲ್ಲಿ. ಅದೇ ರೀತಿಯಾಗಿ ಎಲ್ಲ ಬೂತಿನಲ್ಲೂ ಕೆಲಸಗಳನ್ನು ನಡೆದಿದೆ. ಒಂದೊಂದು ಕಡೆ ಆಗಿದಾವೆ. ಒಂದು ಡಬಲ್ ಇದ್ದಿದ್ದನ್ನು ನಾವು ನೋಡಿದೀವಿ ಕಣ್ಣಾರಿ. ಇಲ್ಲಿ ಐತಿ, ಮತ್ ಬೇರೆ ಕಡೆ ನಾವು ಫೋನ್ ಹಚ್ಚಿದ್ವಿ, ಇಲ್ಲಿ ನಾವು ಅಲ್ಲೇ ವೋಟ್ ಮಾಡಾಕತ್ತೀವಿ ಅಂತಂದು ಹೇಳ್ಯಾರ. ಹಾಗಾಗಿ ಅಲ್ಲಿ ಮಾಡೋಕಿನ ಇಲ್ಲೇ ನೀವು ಉಳ್ಕೊಂಡು ನಿಮ್ ವೋಟನ್ನ ಇಲ್ಲೇ ಮಾಡಿ ಅಂತಂದು ನಾವು ಹೇಳಿದ್ದೇವೆ. ಮತ್ತೆ ಡೆತ್ ಆದವರು ಒಂದು ಫಾರ್ಮ್ ಅನ್ನು ಬಂದಿದಾವ. ಅವನ್ ನಾವು ಅವರು ಡೆತ್ ಆಗಿದ್ದಾರೆ ಅಂತಂದು ಫಾರ್ಮ್ ಮೇಲೆ ಬರ್ದಿದ್ದೀವಿ. ಅವ್ರ ಮನೆಯವ್ರಿಗೆ ಹೇಳಿದ್ವಿ, ಅದ್ರ ಮರ್ನೋತ್ತಾರ ಹಚ್ಚಿ ನಮ್ಗೆ ಹೊಳ್ಳಿ ಕೊಡ್ರಿ ಅಂತ ಹೇಳಿ. ಇದೇ ರೀತಿ ಎರಡು ಕಡೆ ಆದವ್ರದ್ದು ನಿಮ್ದು ಒಂದ್ ಕಡೆ ಮಾಡ್ಕೋಬೇಕಂತ ಹೇಳಿದ್ವಿ. ಮರ್ನೋತ್ತಾರ ಹಚ್ಚಿ ಕೊಡೋ, ಡೆತ್ ಆದವ್ರು ಮರ್ನೋತ್ತಾರ ಹಚ್ಚಿ ಕೊಡೋ ಅಂತ ಹೇಳಿದ್ವಿ. ಮತ್ತ ಊರ್ ಬಿಟ್ಟು ಹೋದವ್ರಿಗೆ ಅವ್ರು ಒಂದೊಂದ್ ಮನೆ ಡೋರ್ ಅನ್ನು ಹಾಕಿದ್ದಾರೆ. ಅವ್ರು ಹಾಕಿದ್ರು ಸಹಿತ ಈ ಫಾರ್ಮ್ ಅನ್ನ ಅವ್ರು ಇದಕ್ಕ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಅವರು ಇದ್ರೊಳಗ ನಾವು ಇಟ್ಟು ಬಂದೀವಿ. ಇದೇ ರೀತಿ ಇನ್ನೂ ಇದ್ದಾವೆ ಫಾರ್ಮ್ ತಲುಪಿಸುವಂತ ಇನ್ನೂ ಬಹಳ ಇದಾವ. ಹಾಗಾಗಿ ಫಾರ್ಮ್ ಅನ್ನು ಇನ್ನೂ ಕೊಡ್ತಾ ಇದೀವಿ. 30ರಿಂದ ಚಲೋ ಆಗಿದೆ. ಈಗ 4-5 ದಿನ ಆಯ್ತು ಈ ಫಾರ್ಮ್ ಅನ್ನ ಎಲ್ಲರಿಗೂ ತಲುಪಿಸಾಕತ್ತು. ಇನ್ನೂ ಒಂದ್ ಸ್ವಲ್ಪ ಉಳಿದಾವೆ, ಅವನ್ನು ಕೂಡ ಇನ್ನೊಂದಷ್ಟು ದಿನದಲ್ಲಿ ತಲುಪಿಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ, ಎಲ್ಲರೂ ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಇದೊಂದು ಇದಿದೆ. ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು. ನಿಮ್ಮ ಹಕ್ಕಿಗಾಗಿ ಇದೊಂದು ವೋಟರ್ ID ಫಾರ್ಮ್ ಅನ್ನ ತುಂಬಿಕೊಳ್ಬೇಕಂತೇಳಿ, ಬೇಲೋದು ಫಾರ್ಮ್ ಅನ್ನು ತುಂಬಿಕೊಳ್ಬೇಕಂತ ಈ ಮೂಲಕ ಹೇಳ್ತೀನಿ. ರೈಸ್ ನ್ಯೂಸ್ ಗದಗ್.